ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕಿ ಬೈಪಾಸ್ ರಸ್ತೆಯ ಬಳಿಯ ವಿಶಾಲವಾದ ಸ್ಥಳದಲ್ಲಿ 23ರಂದು ನಡೆಯಲಿರುವ ನರೇಗಾ ಬಚಾವ್ ಆಂದೋಲನದ ಬೃಹತ್ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಸಿಎಂ ಹಾಗೂ ಡಿಸಿಎಂ ರಾಜ್ಯದ ದೊಡ್ಡ ನಾಯಕರೆಲ್ಲ ಭಾಗಿಯಾಗಲಿರುವ ಈ ಕಾರ್ಯಕ್ರಮಕ್ಕಾಗಿ ವೇದಿಕೆ ನಿರ್ಮಾಣ, ಸ್ವಚ್ಛತಾ ಕಾರ್ಯ ಭರದಿಂದ ಸಾಗುತ್ತಿದೆ. ಇದೇ ವೇಳೆ ಜೆಸಿಪಿ ಮೂಲಕ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದಾಗ ಅಚಾನಕ್ಕಾಗಿ 7 ಅಡಿ ಉದ್ದದ ಭಾರೀ ನಾಗರಹಾವು ಪ್ರತ್ಯಕ್ಷವಾಗಿದೆ. ನಾಗರಹಾವನ್ನ ಕಂಡ ಕಾರ್ಮಿಕರು ಬೆಚ್ಚಿ ಬಿದ್ದಿದ್ದಾರೆ. ಜೆಸಿಪಿಯ ಭಾರೀ ಸದ್ದಿಗೂ ಹೆದರದೆ ಎಡೆ ಎತ್ತಿ ಬುಸುಗುಟ್ಟುತ್ತಾ ಯಂತ್ರಕ್ಕೆ ಎದುರು ನಿಂತ ನಾಗರಹಾವು ಕೆಲಕಾಲ ಸ್ಥಳದಲ್ಲಿ ಭೀತಿ ಮೂಡಿಸಿದೆ. ಹಾವು ದಾಳಿ ಮಾಡಬಹುದೆಂಬ ಆತಂಕದಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಶಿವಕುಮಾರ್ ಅಧಿಕಾರ ಸ್ವೀಕಾರ ತೆಗೆದುಕೊಂಡ ನಂತರ 23ರಂದು ಚಿಕ್ಕಬಳ್ಳಾಪುರಕ್ಕೆ 2ನೇ ಬಾರಿ ಬರುತ್ತಿದ್ದು, ದೊಡ್ಡ ಮಟ್ಟದಲ್ಲಿ ನರೇಗಾ ಬಚಾವ್ ಆಂದೋಲನ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಯುತ್ತಿದೆ. ಇದರ ನಡುವೆ ಬೃಹತ್ ನಾಗರಹಾವು ಪ್ರತ್ಯಕ್ಷ ಭಯಭೀತಿಯ ವಾತಾವರಣ ಸೃಷ್ಟಿಸಿದೆ. ಸಚಿವ ಸುಧಾಕರ್ ಮಾತ್ರ ನಾಗರಹಾವು ಕಾಟದಿಂದ ಕಾರ್ಯಕ್ರಮಕ್ಕೆ ಏನೂ ತೊಂದರೆ ಇಲ್ಲ ಅಂದಿದ್ದಾರೆ. ಇನ್ನು ಹೈಟ್ ಆಗುತ್ತೆ ಅದು. ನೋಡಿ, ವೇದಿಕೆ ಹಾಕಿದ ಮೇಲೆ ಹಾವು ಏನಾದರೂ ಯಾರಾದರೂ ತಂದು ಬಿಟ್ಟಿದ್ರೆ ಮಾತಾಡೋಣ, ಚರ್ಚೆ ಮಾಡೋಣ. ನಾವು ಹೋಗಿರುವಂಥದ್ದು ಒಂದು ಜಾಗ, ಅದು ಒಂದು ರೀತಿ ಅಲ್ಲಿ ಕಸ ಎಲ್ಲ ಹಾಕಿರ್ತಕ್ಕಂಥದ್ದು. ಪಾಪ ಇವತ್ತು ಹಾವುಗಳು ಮತ್ತು ಇತರೆ ಜಂತುಗಳು ಅಥವಾ ಮತ್ತೊಂದು ಅದರದೇ ಆದಂಥ ಒಂದು ಜಾಗ ಇರ್ತದೆ. ಈಗ ಅಲ್ಲಿ ಯಾರೂ ಹೋಗದೇ ಇರೋವಂಥ ಸಂದರ್ಭದಲ್ಲಿ ಪಾಪ ಅಲ್ಲಿ ಹೋಗಿ ನೆಲೆಸಿದ್ವು. ಅಲ್ಲಿ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಹೋಗಿದ್ದಾವೆ. ಯಾವುದೇ ಹಾವಿಗೆ ಹಾನಿಯಾಗಿರೋಂಥದ್ದಾಗಿಲ್ಲ. ಅದರಿಂದ ನಾಳೆ ಬೆಳಗ್ಗೆ ಅದಕ್ಕೂ ಇದಕ್ಕೂ ಇದು ಮಾಡುವಂಥದ್ದು ಬಹುಶಃ ಅದು ಇನ್ನು ನಾನೇನು ಹೇಳೋಕ್ಕೆ ಹೋಗೋದು ಬೇಡ. ಒಟ್ನಲ್ಲಿ ಸಿಎಂ ಡಿಸಿಎಂ ಕಾರ್ಯಕ್ರಮದ ತಯಾರಿಯ ಮಧ್ಯೆ ಕಾಣಿಸಿಕೊಂಡ ನಾಗರಹಾವು ಕೆಲಕಾಲ ಆತಂಕ ತಂದರೂ ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ತರಲಾಗಿದೆ. ಆದರೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೆಯುವ ಬೃಹತ್ ಕಾರ್ಯಕ್ರಮಕ್ಕೆ ಮೊದಲೇ ಬುಸ್ ನಾಗಪ್ಪ ದರ್ಶನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.